ಬಾಣಂತಿಯರ ಸಾವು ವರದಿಯನ್ನ ಕೇಳಿದೆ ಮಹಿಳಾ ಆಯೋಗ. ತಾಯಂದಿರ ಸಾವು ತಡೆಗಟ್ಟುವುದಕ್ಕೆ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸ್ಕ್ಯಾನಿಂಗ್ ಮತ್ತೆ ಮಾತ್ರೆ ಬಗ್ಗೆ ಸೂಕ್ತ ಮಾಹಿತಿ ನೀಡೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆಗೆ ಸೂಚನೆ ಕೊಡಲಾಗಿದೆ. ಜೊತೆಗೆ 22 ಅಂಶಗಳ ಬಗ್ಗೆ ಕ್ರಮ ಕೈಗೊಳ್ಳುವುದಕ್ಕೆ ಆಯೋಗ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಬಾಣಂತಿಯರ ಸಾವು ಸರಣಿ ಸಾವು ಪ್ರಕರಣ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಸಾಕಷ್ಟು ವರದಿಯನ್ನ ಬಿತ್ತರಿಸಿತ್ತು. ವರದಿ ಕೇಳಿದಂತಹ ಈಗ ರಾಜ್ಯ ಮಹಿಳಾ ಆಯೋಗ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಬಾಣಂತಿಯರ ಸಾವಿನ ವರದಿಯನ್ನ ಕೇಳಿದೆ. ಮಹಿಳಾ ಆಯೋಗ ಹೆರಿಗೆಯ ನಂತರ ತಾಯಂದಿರ ಸಾವು ತಡೆಗಟ್ಟುವುದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿದೆ. ಮೊದಲ ಹಂತದಲ್ಲಿ ಸ್ಕ್ಯಾನಿಂಗ್ ಇರಬಹುದು ಅಥವಾ ಪೋಲಿಯೋ ಮಾತ್ರೆಗಳು ಇರಬಹುದು ಹಾಗೂ ಊಟದ ಬಗ್ಗೆ ಸೂಕ್ತ ಮಾಹಿತಿಯನ್ನ ಒದಗಿಸೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗ ಸರಣಿ ಸಾವಿನ ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿದೆ ಅನ್ಸುತ್ತೆ. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಏನೆಲ್ಲ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ, ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಮನಸ ಬಳ್ಳಾರಿಯ ಬಾಣಂತಿಯರ ಪ್ರಕರಣ ಹಾಗೆ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಬಾಣಂತಿಯರ ಸಾವಿನ ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಲ್ಲಿ ರಾಜ್ಯ ಮಹಿಳಾ ಆಯೋಗ ಈ ಹಿಂದೆನೂ ಕೆಲಸ ಮಾಡಿತ್ತು. ಅಂದರೆ ಬಳ್ಳಾರಿ ಬಾಣಂತಿಯರ ಇನ್ಸಿಡೆಂಟ್ ಯಾವಾಗಾಯಿತು ಅಲ್ಲಿಗೆ ಆಸ್ಪತ್ರೆಗೆ ಹೋಗಿ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತ ಹೇಳಿ ರಿಪೋರ್ಟನ್ನು ಕೇಳಿತ್ತು. ಇದೀಗ ಮತ್ತೆ ರಾಜ್ಯದಲ್ಲಿ ಬಾಣಂತಿಯರ ಸಾವು ಹೆಚ್ಚಾಗ್ತಿರುವಂತಹ ಬೆನ್ನಲ್ಲೇ ಮತ್ತೊಮ್ಮೆ ವರದಿ ಹಾಗೆ ಕೆಲವೊಂದು ಶಿಫಾರಸುಗಳನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಪ್ರಮುಖವಾಗಿ 22 ಅಂಶಗಳ ಬಗ್ಗೆ ನೀವು ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಸರ್ಕಾರಿ ಹಾಗೆ ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಇರುವಂತಹ ವ್ಯವಸ್ಥೆ ಏನು, ಅಯನ್ ಹಾಗೆ ಫೋಲಿಕ್ ಆಸಿಡ್ ಅಂತಹ ಟ್ಯಾಬ್ಲೆಟ್ಗಳನ್ನು ಕೊಡುವಂಥದ್ದು, ಟಿ ಇಂಜೆಕ್ಷನ್ಗಳನ್ನು ಕೊಡುವಂಥದ್ದು, ಜೊತೆಗೆ ಲೇಬರ್ ರೂಮ್ ಏನಿದೆ ಅದರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಈ ರೀತಿಯ ಕ್ರಮಗಳನ್ನು ತಗೊಳ್ಬೇಕು. ಅಷ್ಟೇ ಇಲ್ಲ, ಸರ್ಕಾರದಿಂದ ಬಾಣಂತಿಯರಿಗೆ ಕೊಡ್ತಿರುವಂತಹ ಮೊಟ್ಟೆ ಹಾಗೆ ಪೌಷ್ಟಿಕ ಆಹಾರಗಳು ಎಷ್ಟು ಸೂಕ್ತವಾಗಿ ಸರಬರಾಜು ಆಗ್ತಾ ಇದೆ, ಅವರಿಗೆ ಮುಟ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ರಿಪೋರ್ಟನ್ನು ಕೇಳಿದ್ದಾರೆ. ಒಟ್ಟು 22 ಅಂಶಗಳನ್ನು ಮಾಡಿ ತಾಲೂಕು ಹಾಗೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ, ತಗೊಂಡ್ರೆ ಯಾವ ರೀತಿಯಾಗಿ ಒಂದಿಷ್ಟು ವ್ಯವಸ್ಥೆಯನ್ನು ಸರಿಪಡಿಸಬಹುದು ಅನ್ನೋದ್ರ ಬಗ್ಗೆ ಈ ಪತ್ರವನ್ನು ಬರೆದಿರುವಂಥದ್ದು. ಮಾನ್ಸಾ, ಓಕೆ, ಥ್ಯಾಂಕ್ ಯು ದೀಪ್ತಿ, ನಿಮ್ಮೆಲ್ಲ ಡೀಟೇಲ್ಸ್. ಬಾಣಂತಿಯರ ಸಾವು ವರದಿಯನ್ನ ಕೇಳಿದೆ ಮಹಿಳಾ ಆಯೋಗ. ತಾಯಂದಿರ ಸಾವು ತಡೆಗಟ್ಟುವುದಕ್ಕೆ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸ್ಕ್ಯಾನಿಂಗ್ ಮತ್ತೆ ಮಾತ್ರೆ ಬಗ್ಗೆ ಸೂಕ್ತ ಮಾಹಿತಿ ನೀಡೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆಗೆ ಸೂಚನೆ ಕೊಡಲಾಗಿದೆ. ಜೊತೆಗೆ 22 ಅಂಶಗಳ ಬಗ್ಗೆ ಕ್ರಮ ಕೈಗೊಳ್ಳುವುದಕ್ಕೆ ಆಯೋಗ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಬಾಣಂತಿಯರ ಸಾವು ಸರಣಿ ಸಾವು ಪ್ರಕರಣ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಸಾಕಷ್ಟು ವರದಿಯನ್ನ ಬಿತ್ತರಿಸಿತ್ತು. ವರದಿ ಕೇಳಿದಂತಹ ಈಗ ರಾಜ್ಯ ಮಹಿಳಾ ಆಯೋಗ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಬಾಣಂತಿಯರ ಸಾವಿನ ವರದಿಯನ್ನ ಕೇಳಿದೆ. ಮಹಿಳಾ ಆಯೋಗ ಹೆರಿಗೆಯ ನಂತರ ತಾಯಂದಿರ ಸಾವು ತಡೆಗಟ್ಟುವುದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿದೆ. ಮೊದಲ ಹಂತದಲ್ಲಿ ಸ್ಕ್ಯಾನಿಂಗ್ ಇರಬಹುದು ಅಥವಾ ಪೋಲಿಯೋ ಮಾತ್ರೆಗಳು ಇರಬಹುದು ಹಾಗೂ ಊಟದ ಬಗ್ಗೆ ಸೂಕ್ತ ಮಾಹಿತಿಯನ್ನ ಒದಗಿಸೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗ ಸರಣಿ ಸಾವಿನ ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿದೆ ಅನ್ಸುತ್ತೆ. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಏನೆಲ್ಲ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ, ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಮನಸ ಬಳ್ಳಾರಿಯ ಬಾಣಂತಿಯರ ಪ್ರಕರಣ ಹಾಗೆ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಬಾಣಂತಿಯರ ಸಾವಿನ ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಲ್ಲಿ ರಾಜ್ಯ ಮಹಿಳಾ ಆಯೋಗ ಈ ಹಿಂದೆನೂ ಕೆಲಸ ಮಾಡಿತ್ತು. ಅಂದರೆ ಬಳ್ಳಾರಿ ಬಾಣಂತಿಯರ ಇನ್ಸಿಡೆಂಟ್ ಯಾವಾಗಾಯಿತು ಅಲ್ಲಿಗೆ ಆಸ್ಪತ್ರೆಗೆ ಹೋಗಿ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತ ಹೇಳಿ ರಿಪೋರ್ಟನ್ನು ಕೇಳಿತ್ತು. ಇದೀಗ ಮತ್ತೆ ರಾಜ್ಯದಲ್ಲಿ ಬಾಣಂತಿಯರ ಸಾವು ಹೆಚ್ಚಾಗ್ತಿರುವಂತಹ ಬೆನ್ನಲ್ಲೇ ಮತ್ತೊಮ್ಮೆ ವರದಿ ಹಾಗೆ ಕೆಲವೊಂದು ಶಿಫಾರಸುಗಳನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಪ್ರಮುಖವಾಗಿ 22 ಅಂಶಗಳ ಬಗ್ಗೆ ನೀವು ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಸರ್ಕಾರಿ ಹಾಗೆ ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಇರುವಂತಹ ವ್ಯವಸ್ಥೆ ಏನು, ಅಯನ್ ಹಾಗೆ ಫೋಲಿಕ್ ಆಸಿಡ್ ಅಂತಹ ಟ್ಯಾಬ್ಲೆಟ್ಗಳನ್ನು ಕೊಡುವಂಥದ್ದು, ಟಿ ಇಂಜೆಕ್ಷನ್ಗಳನ್ನು ಕೊಡುವಂಥದ್ದು, ಜೊತೆಗೆ ಲೇಬರ್ ರೂಮ್ ಏನಿದೆ ಅದರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಈ ರೀತಿಯ ಕ್ರಮಗಳನ್ನು ತಗೊಳ್ಬೇಕು. ಅಷ್ಟೇ ಇಲ್ಲ, ಸರ್ಕಾರದಿಂದ ಬಾಣಂತಿಯರಿಗೆ ಕೊಡ್ತಿರುವಂತಹ ಮೊಟ್ಟೆ ಹಾಗೆ ಪೌಷ್ಟಿಕ
ಪೌಷ್ಟಿಕ ಆಹಾರಗಳು ಎಷ್ಟು ಸೂಕ್ತವಾಗಿ ಸರಬರಾಜು ಆಗ್ತಾ ಇದೆ, ಅವರಿಗೆ ಮುಟ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ರಿಪೋರ್ಟನ್ನು ಕೇಳಿದ್ದಾರೆ. ಒಟ್ಟು 22 ಅಂಶಗಳನ್ನು ಮಾಡಿ ತಾಲೂಕು ಹಾಗೆ ಜಿಲ್ಲಾ ಆಸ್ಪತ್ರೆಗಳಿಗೆ ಯಾವೆಲ್ಲ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ, ತಗೊಂಡ್ರೆ ಯಾವ ರೀತಿಯಾಗಿ ಒಂದಿಷ್ಟು ವ್ಯವಸ್ಥೆಯನ್ನು ಸರಿಪಡಿಸಬಹುದು ಅನ್ನೋದ್ರ ಬಗ್ಗೆ ಈ ಪತ್ರವನ್ನು ಬರೆದಿರುವಂಥದ್ದು. ಮಾನ್ಸಾ. ಓಕೆ, ಥ್ಯಾಂಕ್ ಯು ದೀಪ್ತಿ, ನಿಮ್ಮೆಲ್ಲ ಡೀಟೇಲ್ಸ್. ಬಾಣಂತಿಯರ ಸಾವು ವರದಿಯನ್ನ ಕೇಳಿದೆ ಮಹಿಳಾ ಆಯೋಗ. ತಾಯಂದಿರ ಸಾವು ತಡೆಗಟ್ಟುವುದಕ್ಕೆ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸ್ಕ್ಯಾನಿಂಗ್ ಮತ್ತೆ ಮಾತ್ರೆ ಬಗ್ಗೆ ಸೂಕ್ತ ಮಾಹಿತಿ ನೀಡೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆಗೆ ಸೂಚನೆ ಕೊಡಲಾಗಿದೆ. ಜೊತೆಗೆ 22 ಅಂಶಗಳ ಬಗ್ಗೆ ಕ್ರಮ ಕೈಗೊಳ್ಳುವುದಕ್ಕೆ ಆಯೋಗ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಬಾಣಂತಿಯರ ಸಾವು, ಸರಣಿ ಸಾವು ಪ್ರಕರಣ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಸಾಕಷ್ಟು ವರದಿಯನ್ನ ಬಿತ್ತರಿಸಿತ್ತು. ವರದಿ ಕೇಳಿದಂತಹ ಈಗ ರಾಜ್ಯ ಮಹಿಳಾ ಆಯೋಗ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಬಾಣಂತಿಯರ ಸಾವಿನ ವರದಿಯನ್ನ ಕೇಳಿದೆ. ಮಹಿಳಾ ಆಯೋಗ ಹೆರಿಗೆಯ ನಂತರ ತಾಯಂದಿರ ಸಾವು ತಡೆಗಟ್ಟುವುದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿದೆ. ಮೊದಲ ಹಂತದಲ್ಲಿ ಸ್ಕ್ಯಾನಿಂಗ್ ಇರಬಹುದು ಅಥವಾ ಪೋಲಿಯೋ ಮಾತ್ರೆಗಳು ಇರಬಹುದು ಹಾಗೂ ಊಟದ ಬಗ್ಗೆ ಸೂಕ್ತ ಮಾಹಿತಿಯನ್ನ ಒದಗಿಸೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗ ಸರಣಿ ಸಾವಿನ ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿದೆ ಅನ್ಸುತ್ತೆ. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಏನೆಲ್ಲ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ, ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಮನಸಾ, ಬಳ್ಳಾರಿಯ ಬಾಣಂತಿಯರ ಪ್ರಕರಣ ಹಾಗೆ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಬಾಣಂತಿಯರ ಸಾವಿನ ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಲ್ಲಿ ರಾಜ್ಯ ಮಹಿಳಾ ಆಯೋಗ ಈ ಹಿಂದೆನೂ ಕೆಲಸ ಮಾಡಿತ್ತು. ಅಂದರೆ ಬಳ್ಳಾರಿ ಬಾಣಂತಿಯರ ಇನ್ಸಿಡೆಂಟ್ ಯಾವಾಗಾಯಿತು ಅಲ್ಲಿಗೆ ಆಸ್ಪತ್ರೆಗೆ ಹೋಗಿ ಯಾವ ರೀತಿಯ ಅವ್ಯವಸ್ಥೆ ಇದೆ ಅಂತ ಹೇಳಿ ರಿಪೋರ್ಟನ್ನು ಕೇಳಿತ್ತು. ಇದೀಗ ಮತ್ತೆ ರಾಜ್ಯದಲ್ಲಿ ಬಾಣಂತಿಯರ ಸಾವು ಹೆಚ್ಚಾಗ್ತಿರುವಂತಹ ಬೆನ್ನಲ್ಲೇ ಮತ್ತೊಮ್ಮೆ ವರದಿ ಹಾಗೆ ಕೆಲವೊಂದು ಶಿಫಾರಸುಗಳನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಪ್ರಮುಖವಾಗಿ 22 ಅಂಶಗಳ ಬಗ್ಗೆ ನೀವು ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಸರ್ಕಾರಿ ಹಾಗೆ ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಇರುವಂತಹ ವ್ಯವಸ್ಥೆ ಏನು, ಅಯನ್ ಹಾಗೆ ಫೋಲಿಕ್ ಆಸಿಡ್ ಅಂತಹ ಟ್ಯಾಬ್ಲೆಟ್ಗಳನ್ನು ಕೊಡುವಂಥದ್ದು, TT ಇಂಜೆಕ್ಷನ್ಗಳನ್ನು ಕೊಡುವಂಥದ್ದು, ಜೊತೆಗೆ ಲೇಬರ್ ರೂಮ್ ಏನಿದೆ ಅದರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಈ ರೀತಿಯ ಕ್ರಮಗಳನ್ನು ತಗೊಳ್ಬೇಕು. ಅಷ್ಟೇ ಇಲ್ಲ, ಸರ್ಕಾರದಿಂದ ಬಾಣಂತಿಯರಿಗೆ ಕೊಡ್ತಿರುವಂತಹ ಮೊಟ್ಟೆ ಹಾಗೆ ಪೌಷ್ಟಿಕ ಆಹಾರಗಳು ಎಷ್ಟು ಸೂಕ್ತವಾಗಿ ಸರಬರಾಜು ಆಗ್ತಾ ಇದೆ, ಅವರಿಗೆ ಮುಟ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ರಿಪೋರ್ಟನ್ನ ಕೇಳಿದ್ದಾರೆ. ಒಟ್ಟು 22 ಅಂಶಗಳನ್ನು ಮಾಡಿ ತಾಲೂಕು ಹಾಗೆ ಜಿಲ್ಲಾ ಆಸ್ಪತ್ರೆಗಳಿಗೆ ಯಾವೆಲ್ಲ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ, ತಗೊಂಡ್ರೆ ಯಾವ ರೀತಿಯಾಗಿ ಒಂದಿಷ್ಟು ವ್ಯವಸ್ಥೆಯನ್ನು ಸರಿಪಡಿಸಬಹುದು ಅನ್ನೋದ್ರ ಬಗ್ಗೆ ಈ ಪತ್ರವನ್ನು ಬರೆದಿರುವಂಥದ್ದು. ಮಾನ್ಸಾ. ಓಕೆ, ಥ್ಯಾಂಕ್ ಯು ದೀಪ್ತಿ, ನಿಮ್ಮೆಲ್ಲ ಡೀಟೇಲ್ಸ್. ಬಾಣಂತಿಯರ ಸಾವು ವರದಿಯನ್ನ ಕೇಳಿದೆ ಮಹಿಳಾ ಆಯೋಗ. ತಾಯಂದಿರ ಸಾವು ತಡೆಗಟ್ಟುವುದಕ್ಕೆ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಸ್ಕ್ಯಾನಿಂಗ್ ಮತ್ತೆ ಮಾತ್ರೆ ಬಗ್ಗೆ ಸೂಕ್ತ ಮಾಹಿತಿ ನೀಡೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆಗೆ ಸೂಚನೆ ಕೊಡಲಾಗಿದೆ. ಜೊತೆಗೆ 22 ಅಂಶಗಳ ಬಗ್ಗೆ ಕ್ರಮ ಕೈಗೊಳ್ಳುವುದಕ್ಕೆ ಆಯೋಗ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಬಾಣಂತಿಯರ ಸಾವು, ಸರಣಿ ಸಾವು ಪ್ರಕರಣ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಸಾಕಷ್ಟು ವರದಿಯನ್ನ ಬಿತ್ತರಿಸಿತ್ತು. ವರದಿ ಕೇಳಿದಂತಹ ಈಗ ರಾಜ್ಯ ಮಹಿಳಾ ಆಯೋಗ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಬಾಣಂತಿಯರ ಸಾವಿನ ವರದಿಯನ್ನ ಕೇಳಿದೆ. ಮಹಿಳಾ ಆಯೋಗ ಹೆರಿಗೆಯ ನಂತರ ತಾಯಂದಿರ ಸಾವು ತಡೆಗಟ್ಟುವುದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿದೆ. ಮೊದಲ ಹಂತದಲ್ಲಿ ಸ್ಕ್ಯಾನಿಂಗ್ ಇರಬಹುದು ಅಥವಾ ಪೋಲಿಯೋ ಮಾತ್ರೆಗಳು ಇರಬಹುದು ಹಾಗೂ ಊಟದ ಬಗ್ಗೆ ಸೂಕ್ತ ಮಾಹಿತಿಯನ್ನ ಒದಗಿಸೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗ ಸರಣಿ ಸಾವಿನ ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿದೆ ಅನ್ಸುತ್ತೆ. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಏನೆಲ್ಲ ಮಾಹಿತಿಗಳನ್ನ